ಟಾಟಾ ಎಸಿ ಗೊತ್ತಿರ್ತಾರೆ ನೋಡಿದ್ರಲ್ಲ ತಂದೆ ತಾಯಿಗಳು, ನಿಮ್ಗೆ ಗೊತ್ತಿರೋದಿಲ್ಲ ನಿಮಗೆ. ಆರಾಮು ಬೆಂಗಳೂರಾಗ, ಬಿಜಾಪುರದಾಗ, ಧಾರವಾಡನಾಗ ಕುಂತಿಗೆ ಆರಾಮ್ ಕುಂತು ಲೈಬ್ರರಿ ಕುಂತಿ ಓದ್ತಿರ್ತಾರೆ. ಮನೆಗಲ್ಲಿ ಪಾಪ ಹತ್ತಿ ಬಿಡ್ಸಾಕ ಒಂದೇ ಟಾಟಾ ಎಸಿಯಾಗ ಒಂದು 15-20 ಜನ ಓದ್ತಿರ್ತಾರ. ಅದೆಲ್ಲ ಒದ್ದಾಡಿಕೆ ನನ್ನ ಮಗ ಧಾರವಾಡಗೆ ಹೋಗಿ ನಾವು ಓದಕ, ನನ್ನ ಮಗಳು ಬಹಳ ಯಾವ್ದು ಆ ಬಿಜಾಪುರ್ಗೆ ಹೋಗಳ ಅಂತ ಕೇಸೆ ಅದಷ್ಟು ಕಷ್ಟಪಟ್ಟು ಕೇಸ್ ನಿಮ್ಗ PG ದುಡ್ಡು ಕಳಿಸ್ತಿರ್ತಾರ, ಲೈಬ್ರರಿ ದುಡ್ಡು ಕಳಿಸ್ತಿರ್ತಾರ. ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಲಾರ್ದಂಗ ಸ್ಟಡಿ ಮಾಡ್ಬೇಕಂತ ಹೇಳ್ತೀನಿ ನಾನು. ನೀವೇನ ಮಾಡ್ಕೇರಿ, ಯಾರ್ದನ ವಿಡಿಯೋ ನೋಡ್ರಿ, ಏನನ್ನ ಬುಕ್ ಓದ್ಕೇರಿ, ಬಟ್ ಓದಬೇಕು. ಬಟ್ ತಂದೆ ತಾಯಿಗಳಿಗೆ ಖುಷಿ ಪಡಿಸ್ಬೇಕು. ನೀವು ತಂದೆ ತಾಯಿನ ಖುಷಿ ಪಡಿಸೋದು ಯಾವಾಗ ಖುಷಿ ಪಡಿಸ್ಬೇಕು, ಅವ್ರು ಯಾವಾಗ ಆ ಖುಷಿ ಆತಾರ ಅಂತ ಕೊಟ್ರೆ ನಿಮ್ಗೆ ನೌಕರಿ ಬಂತಂದ್ರಿಗಿನ ಮರುಕ್ಷಣವೇ ಎಷ್ಟು ಖುಷಿ ಆತಾರ ಅದು ಗಮನಿಸ್ಬೇಕು. ಇಂಪಾರ್ಟೆಂಟ್ ತಂದೆ ತಾಯಿನ ಖುಷಿ ಪಡಿಸೋದು ನಿಮ್ಗೆ ಮೂಲಭೂತ ಕರ್ತವ್ಯ ರೀ. ಅದನ್ನ ಫುಲ್ ಫಾಸ್ಟ್ ಸ್ಟಡಿ ಮಾತ್ರ ನಿಲ್ಲು. ಬರೀ ಎಕ್ಸಾಮ್ ಬಗ್ಗೆ ಎಕ್ಸಾಮ್ ಯಾವಾಗ ಯಾವಾಗನೇ ಇರಲ್ಲ ಆ ಮಾತ್ರ ಗೊತ್ತದ್ರಿ. ನೀವು ಸ್ಟಡಿ ಮಾತ್ರ ಕರೆಕ್ಟ್ ಆಗಿರ್ಲಿ, ಕರೆಕ್ಟ್ ಆಗಿ ತಿಳ್ಕೊಬೋದು, ಬಹಳ ಇಂಪಾರ್ಟೆಂಟ್. ಊಟ ಮಾಡೋದು ಮುಂದೆ ಐತೆ, ಸದ್ಯಕ್ಕ ಬಟ್ಟೆ ಏನಂತ ಕೊಟ್ರೆ ಟೈಮ್ ಇಲ್ಲ ಓದಾಕ. ಎಕ್ಸಾಮ್ ಒಂದ್ಸಲ ಆದ್ಮೇಲೆ ಮತ್ತೆ ಎಕ್ಸಾಮ್ ನಡೀತಾವ, ಗೊತ್ತಿರಲಿ. ಇಂಪಾರ್ಟೆಂಟ್ ಏಸ್ ಮುಗಿದ್ಮೇಲೆ ಮತ್ತೆ ಏಸ್ ಬರ್ತದ, ಬರಂಗಿಲ್ಲ ಹೋಗಲ್ಲ. ಓದ್ಕೊಳ್ಬೇಕಾರೆ ಇನ್ನು ಹೆಂಗ್ ಓದ್ತಿದ್ವಲ್ಲ, ಎಕ್ಸಾಮ್ ನಾಳೆ ಐತೆ ಅಂತ ಕೇಸೆ ಮತ್ತೆ ಎಕ್ಸಾಮ್ ಇರ್ಬೇಕು. ನಾವು ಎಕ್ಸಾಮ್ನಾಗ ಲೀಸ್ಟ್ನಾಗ ಬರತ್ತಾನ